ನಮಸ್ಕಾರ. BA ಪ್ರಥಮ ಇತಿಹಾಸದ ವಿದ್ಯಾರ್ಥಿಗಳೇ, ಈ ಹಿಂದೆ ನಾನು BA 1ನಲ್ಲಿ ಯಾವ ಸಿಲೆಬಸ್ ಬರುತ್ತೆ, ಯಾವ ರೀತಿ 5 ಯೂನಿಟಲ್ಲಿ ಯಾವ್ಯಾವ ಮಾಹಿತಿಗಳ ಬರುತ್ತೆ ಅನ್ನೋದನ್ನು ನಿಮಗೆ ನಾನು ಹೇಳಿದೆ. ಫಸ್ಟ್ ಯೂನಿಟಲ್ಲಿ ಯಾವ ವಿಷಯ ಕುರಿತು ನಾವು ಸ್ಟಡಿ ಮಾಡ್ತೀವಿ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಎಲ್ಲವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. 5ನೇ ಯೂನಿಟಲ್ಲಿ ಬರುವಂಥ ಮ್ಯಾಪ್ ಸೆಕ್ಷನ್ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೆ. ಅಶೋಕನ ಒಂದು ಮ್ಯಾಪಲ್ಲಿ ಅಶೋಕನ ಸ್ಥಳಗಳನ್ನು ಗುರುತಿಸ್ಬಿಟ್ಟು ಯಾವ ರೀತಿ ವಿವರಣೆಯನ್ನು ಬರಿಬೇಕು ಅನ್ನೋದನ್ನು, ಸಿಂಧೂ ನಾಗರಿಕತೆಯ ಸ್ಥಳಗಳನ್ನು ಗುರುತಿಸಿ ಯಾವ ರೀತಿ ವಿವರಣೆಯನ್ನು ಬರಿಬೇಕು ಅನ್ನೋದನ್ನು 5ನೇ ಯೂನಿಟ್ ನಾನು ಕಂಪ್ಲೀಟ್ ಮಾಡಿದ್ದೆ. ಜೊತೆಗೆ ನೋಟ್ಸ್ ಕೂಡ ಹಾಕಿದ್ದೆ. ಆಮೇಲೆ ಅದೇ ರೀತಿ ಈಗ ಫಸ್ಟ್ ಯೂನಿಟದ ನೋಟ್ಸ್ ಕೂಡ ನಾನು ಹಾಕಿದ್ದೀನಿ. ಫಸ್ಟ್ ಯೂನಿಟಲ್ಲಿ ಏನು ಬರುತ್ತಪ್ಪ ಅಂತಂದ್ರೆ, ಇತಿಹಾಸ ಮತ್ತು ಇತಿಹಾಸದ ಒಂದಿಗೆ ಇರುವಂಥ ಇತರೆ ವಿಷಯಗಳೊಂದಿಗಿನ ಸಂಬಂಧದ ಕುರಿತು ಒಂದು ಅಧ್ಯಯನವನ್ನು ನಾವು ಮಾಡ್ತೀವಿ. ಅಂದರೆ ಇತಿಹಾಸ ಅಂದರೆ ಏನು, ಇತಿಹಾಸದ ಅರ್ಥ, ಇತಿಹಾಸದ ವ್ಯಾಖ್ಯೆಗಳು, ಅದರ ಸ್ವರೂಪ, ವ್ಯಾಪ್ತಿ, ಮಹತ್ವ ಮತ್ತು ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರದೊಂದಿಗಿನ ಸಂಬಂಧ, ಇತಿಹಾಸ ಮತ್ತು ಕಾಲಗಣನೆ, ಇತಿಹಾಸ ಮತ್ತು ಶಾಸನಶಾಸ್ತ್ರ, ಇತಿಹಾಸ ಮತ್ತು ನಾಣ್ಯಶಾಸ್ತ್ರ, ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಇತಿಹಾಸ ಮತ್ತು ಅರ್ಥಶಾಸ್ತ್ರ, ಇತಿಹಾಸ ಮತ್ತು ರಾಜ್ಯಶಾಸ್ತ್ರ. ಈ ಎಲ್ಲ ವಿಷಯಗಳೊಂದಿಗಿನ ಇತಿಹಾಸದ ಸಂಬಂಧ ಯಾವ ರೀತಿಯಾಗಿದೆ, ಯಾವ ರೀತಿ ಇತಿಹಾಸದೊಂದಿಗೆ ಈ ಎಲ್ಲ ವಿಷಯಗಳು ಸಂಬಂಧವನ್ನು ಹೊಂದಿವೆ ಎಂಬುದನ್ನು ಫಸ್ಟ್ ಯೂನಿಟಲ್ಲಿ 1.1 ಅಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಅಂದರೆ ಇದು ಕಂಪಲ್ಸರಿ ಕ್ವಶನ್. ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರಂತಂದ್ರೆ, ಇತಿಹಾಸವೆಂದರೇನು, ಇತಿಹಾಸದ ಅರ್ಥ ಮತ್ತು ಸ್ವರೂಪ, ಇತಿಹಾಸ ಹಾಗೂ ಇತರೆ ವಿಷಯಗಳೊಂದಿಗಿನ ಸಂಬಂಧದ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ರಿ ಅಂತನಾದರೂ ಕೇಳ್ಬೋದು, ಅಥವಾ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ಹಾಗೂ ಕಾಲಗಣನೆಯೊಂದಿಗಿನ ಸಂಬಂಧದ ಕುರಿತು ಬರೆಯಿರಿ, ಅಥವಾ ಇತಿಹಾಸ ಮತ್ತು ಶಾಸನಶಾಸ್ತ್ರ, ಇತಿಹಾಸ ಮತ್ತು ನಾಣ್ಯಶಾಸ್ತ್ರದೊಂದಿಗಿನ ಸಂಬಂಧದ ಕುರಿತು ಬರೆಯಿರಿ, ಅಥವಾ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಥವಾ ಅರ್ಥಶಾಸ್ತ್ರದೊಂದಿಗಿನ ಸಂಬಂಧ ಅಥವಾ ರಾಜ್ಯಶಾಸ್ತ್ರದೊಂದಿಗಿನ ಸಂಬಂಧದ ಕುರಿತು ಬರೆಯಿರಿ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಈ ರೀತಿ ಸಪ್ರೇಟಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತ್ಯೇಕವಾಗಿ ಎಲ್ಲ ವಿಷಯಗಳೊಂದಿಗಿನ ಸಂಬಂಧದ ಕುರಿತು ಬರೆಯಿರಿ ಅನ್ನೋದಕ್ಕಿಂತ 2 ವಿಷಯಗಳನ್ನು, ಅಂದರೆ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರವಾಗಿರ್ಬೋದು, ಸೊ ಈ ರೀತಿ 2 ವಿಷಯಗಳೊಂದಿಗಿರುವಂಥ ಸಂಬಂಧದ ಕುರಿತು ಬರೆಯಿರಿ ಅಂತ ನಿಮಗೆ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತದೆ. ಸೊ ಈ ಯೂನಿಟನ್ನು ನೀವು ಸ್ಟಡಿ ಮಾಡಲೇಬೇಕು, ಅಧ್ಯಯನವನ್ನು ಮಾಡಿ ಇದನ್ನು ನೀವು ಗಮನದಲ್ಲಿ ಇಟ್ಕೊಡ್ರಿ. ಈಗ ಇಲ್ಲಿ ನೋಡ್ಬೋದು, ನಾನು ನಿಮ್ಗೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ, ಬರೆಸಿದ್ದೀನಿ ಏನೇನು ಬರುತ್ತೆ ಅಂತಂದು. ಇತಿಹಾಸದ ಅರ್ಥ ಫಸ್ಟ್ ಪೀಠಿಗೆ ಬರುತ್ತೆ. ಇತಿಹಾಸದ ಅರ್ಥ, ಇತಿಹಾಸದ ವಾಕ್ಯಗಳು, ಸ್ವರೂಪ, ವ್ಯಾಪ್ತಿ, ಮಹತ್ವ. ನೆಕ್ಸ್ಟ್ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ಮತ್ತು ಇತಿಹಾಸದೊಂದಿಗಿನ ಸಂಬಂಧ, ಅದರ ಅರ್ಥ, ವ್ಯಾಖ್ಯೆ, ವ್ಯಾಪ್ತಿ, ಪುರಾತತ್ವ ಶಾಸ್ತ್ರದ ಮಹತ್ವ. ನೆಕ್ಸ್ಟ್ ಏನು ಬರುತ್ತಾ, ಇತಿಹಾಸ ಮತ್ತು ಕಾಲಗಣನೆ. ಇತಿಹಾಸ ಮತ್ತು ಕಾಲಗಣನೆ ಇಲ್ಲಿ ನೋಡ್ಬೋದು, ಕ್ರಾನಲಾಜಿ ಆ್ಯಂಡ್ ಹಿಸ್ಟ್ರಿ, ಇದರ ಬಗ್ಗೆ ಸಂಬಂಧದ ಕುರಿತು ಬರೆಯಿರಿ ಅಂತ ನಿಮ್ಗೆ ಕೇಳ್ತಾರೆ. ರಿಲೇಷನ್ಶಿಪ್ ಬಿಟ್ವೀನ್ ಹಿಸ್ಟ್ರಿ ಆ್ಯಂಡ್ ಕ್ರಾನಲಾಜಿ ಅಂತ ಕೇಳ್ಬೋದು. ನೆಕ್ಸ್ಟ್ ಇತಿಹಾಸ ಮತ್ತು ಶಾಸನಶಾಸ್ತ್ರ, ಎಪಿಗ್ರಾಫಿ ಆ್ಯಂಡ್ ಹಿಸ್ಟ್ರಿ ಬಿಟ್ವೀನ್ ದ ಎಪಿಗ್ರಾಫಿ, ರಿಲೇಷನ್ ಬಿಟ್ವೀನ್ ಹಿಸ್ಟ್ರಿ ಆ್ಯಂಡ್ ಎಪಿಗ್ರಾಫಿ ಅಂತ ಅನ್ನೋದ್ರು ಕೇಳ್ಬೋದು. ಇತಿಹಾಸ ಮತ್ತು ನಾಣ್ಯಶಾಸ್ತ್ರ, ಇದು ಕೂಡ ಕೇಳ್ತಾರೆ. ಇತಿಹಾಸ ಮತ್ತು ಭೂಗೋಳಶಾಸ್ತ್ರ. ಇತಿಹಾಸ ಮತ್ತು ನಾಣ್ಯಶಾಸ್ತ್ರ ಅಂತ ಕೇಳಿದಾಗ ಅದರ ಅರ್ಥ ಬರಿಬೇಕು. ನಾಣ್ಯಶಾಸ್ತ್ರ ಅಂದರೆ ಏನು ಅರ್ಥ ಬರಿಬೇಕು, ಅದರ ವಿವರಣೆಯನ್ನು ನೀಡಬೇಕು. ಇತಿಹಾಸವನ್ನು ಬಿಂಬಿಸುವಂಥ ಮಹತ್ವದ ನಾಣ್ಯಗಳ ಕುರಿತು ಬರಿಬೇಕು ಮತ್ತು ನಾಣ್ಯಗಳ ಮಹತ್ವದ ಕುರಿತು ಬರಿಬೇಕು. ನ್ಯೂಮಿಸ್ಮ್ಯಾಟಿಕ್ಸ್ ಸ್ಟಡಿ ಅಂತ ಕರೀತಾರೆ. ನಾಣ್ಯಶಾಸ್ತ್ರದ ಅಧ್ಯಯನಕ್ಕೆ ದ ಸ್ಟಡಿ ಆಫ್ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳಿ ಕರೀತಾರೆ. ಸೊ ಇತಿಹಾಸ ಮತ್ತು ನಾಣ್ಯಶಾಸ್ತ್ರದೊಂದಿಗಿನ ಸಂಬಂಧದ ಕುರಿತು ಬರೆಯಿರಿ ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಜೊತೆಗೆ ಇತಿಹಾಸ ಮತ್ತು ಭೂಗೋಳಶಾಸ್ತ್ರದೊಂದಿಗೆ ಇತಿಹಾಸ ಯಾವ ರೀತಿ ಸಂಬಂಧವನ್ನು ಹೊಂದಿದೆ, ಇತಿಹಾಸದೊಂದಿಗೆ ಭೂಗೋಳಶಾಸ್ತ್ರ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅದರ ಕುರಿತು ಕೇಳ್ತಾರೆ. ಸೊ ನೆಕ್ಸ್ಟ್ ಇತಿಹಾಸ ಮತ್ತು ರಾಜ್ಯಶಾಸ್ತ್ರದೊಂದಿಗೆ ಇತಿಹಾಸ ಯಾವ ರೀತಿ ಸಂಬಂಧವನ್ನು ಹೊಂದಿದೆ, ಅದರ ಅರ್ಥ, ವಿವರಣೆ, ಇತಿಹಾಸಕ್ಕೆ ರಾಜಕೀಯದ ಕೊಡುಗೆ, ರಾಜಕೀಯ ಇತಿಹಾಸ ಯಾವ ರೀತಿ ಸೃಷ್ಟಿಸುತ್ತದೆ, ಇತಿಹಾಸದೊಳಗೆ ರಾಜಕೀಯ ಯಾವ ರೀತಿ ಸೃಷ್ಟಿಯನ್ನು
ಮಾಡುತ್ತೆ. ಆಮೇಲೆ ರಾಜಕೀಯ ಇತಿಹಾಸವನ್ನು ರಾಜಕೀಯ ಯಾವ ರೀತಿ ಆಸಕ್ತಿದಾಯಕವನ್ನಾಗಿ ಮಾಡುತ್ತೆ, ಈ ರೀತಿ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ನೆಕ್ಸ್ಟ್ ಇತಿಹಾಸ ಮತ್ತು ಅರ್ಥಶಾಸ್ತ್ರದ ಅರ್ಥ ವಿವರಣೆಯನ್ನು ಬರೀಬೇಕು. ಇತಿಹಾಸ ಮತ್ತು ಸಾಹಿತ್ಯ ಗ್ರಂಥಗಳು ಇತಿಹಾಸದ ಅಧ್ಯಯನಕ್ಕೆ ಯಾವ ರೀತಿ ನಮಗೆ ಸಹಾಯವನ್ನು ಮಾಡ್ತವೆ ಅನ್ನೋದನ್ನು ವಿವರಣೆ ಬರೀಬೇಕು. ಜೊತೆಗೆ ಪ್ರಮುಖ ಸಾಹಿತ್ಯ ಗ್ರಂಥಗಳ ವಿವರಣೆಯನ್ನು ಕುರಿತು ನೀವು ಬರಿಬೇಕಾಗುತ್ತೆ. ಸೊ ಇದಿಷ್ಟು ನಿಮಗೆ 1.1 ಯೂನಿಟಲ್ಲಿ ಬರುವಂತಹ ಪ್ರಮುಖ ವಿವರಣೆ. ಇದ್ರ ಬಗ್ಗೆ ನಾನು ಶಾರ್ಟಾಗಿ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ ನಾವು ಪ್ರಸ್ತಾವನೆಯೊಳಗೆ ಏನು ಬರೀಬೇಕು ಅಂತಂದ್ರೆ ಸ್ವಲ್ಪ ಇತಿಹಾಸದ ಬಗ್ಗೆ ಇಂಟ್ರೊಡಕ್ಷನ್ ತೊಗೋಬೇಕು. ಅಂದರೆ ಇತಿಹಾಸ ಎಲ್ಲ ಮಾನವಶಾಸ್ತ್ರಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯ. ಗತಕಾಲದ ಘಟನೆಗಳನ್ನು ಆಧಾರಗಳ ಮೂಲಕ ಒಂದು ಅಭ್ಯಾಸ ಮಾಡುವಂತಹ ಒಂದು ವಿಷಯ. ಯಾಕಂತಂದ್ರೆ ಇಂದಿನ ಯುಗದಲ್ಲಿ ಒಬ್ಬ ವ್ಯಕ್ತಿ ತಾನು ಪ್ರವೇಶಿಸುವ ಎಲ್ಲ ರಂಗಗಳಲ್ಲಿ ತನ್ನದೇ ಆದಂತಹ ಒಂದು ಅನುಭವದಿಂದ ಮುಂದೆ ಆಗುವ ಎಲ್ಲ ವಿವರಣೆಯನ್ನು ಅವನು ತಿಳ್ಕೊಳ್ಳಿಕ್ಕೆ ಅವನಿಗೆ ಇತಿಹಾಸದ ಅಧ್ಯಯನ ಅತ್ಯಂತ ಅವಶ್ಯಕ. ಎಲ್ಲ ರಂಗಗಳಲ್ಲಿಯೂ ಇತಿಹಾಸದ ಅಧ್ಯಯನ ಅತ್ಯಂತ ಅವಶ್ಯಕ. ಯಾಕಂದರೆ ಭೂತಕಾಲದ ವಿಷಯಗಳನ್ನು ತಿಳಿದುಕೊಳ್ಳಲು ಇತಿಹಾಸ ಅತ್ಯಂತ ಪ್ರಮುಖವಾದಂತಹ ವಿಷಯ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಎಲ್ಲ ದಾಖಲೆಗಳ ಆಧಾರಗಳ ಮೂಲಕ ನಮಗೆ ಇತಿಹಾಸದ ಅಧ್ಯಯನವನ್ನು ಮಾಡ್ಬೋದು. ಇವನ್ ಕೂಡ ಬರವಣಿಗೆ ಇಲ್ಲದಂತಹ ಕಾಲವನ್ನು ಕೂಡ ನಾವು ಸಿಕ್ಕಂಥ ಅವಶೇಷಗಳ ಆಧಾರದ ಮೇಲಿಂದ ನಾವು ಅಧ್ಯಯನವನ್ನು ಮಾಡಬಹುದು. ಬರವಣಿಗೆಗಳಿಲ್ಲದ ಕಾಲದಿಂದ ಹಿಡಿದು ಮಧ್ಯಮ ಬರವಣಿಗೆ ಮತ್ತು ಸಂಪೂರ್ಣ ಲಿಖಿತ ದಾಖಲೆಗಳ ಮೂಲಕ ನಾವು ಇತಿಹಾಸವನ್ನು ಅಧ್ಯಯನವನ್ನು ಮಾಡ್ತೀವಿ. ಇತಿಹಾಸ ಮಾನವ ಅನಾಗರಿಕತೆಯಿಂದ ನಾಗರಿಕತೆಗೆ ಯಾವ ರೀತಿ ಬೆಳ್ಕೊಂಡು ಬಂದ ಅನ್ನೋದನ್ನು ನಮಗೆ ತಿಳಿಸಿಕೊಡೋದು ಯಾವುದು ಅಂತಂದರೆ ಇತಿಹಾಸ. ಇತಿಹಾಸದ ಅಧ್ಯಯನವನ್ನು ಪ್ರಾಚೀನ, ಮಧ್ಯಯುಗೀನ, ಆಧುನಿಕ ಯುಗ ಅಂತ ಹೇಳಿ 3 ಭಾಗಗಳಲ್ಲಿ ಮಾಡಲಾಗಿದೆ. ಈ ಮೊದಲು ಹೇಳಬೇಕು ಅಂತಂದ್ರೆ ಇತಿಹಾಸದ ಅಧ್ಯಯನಕ್ಕೆ ದೊರೆತಂತಹ ದಾಖಲೆಗಳನ್ನು ಯಾವ ರೀತಿ ಭಾಗಗಳನ್ನಾಗಿ ಮಾಡಿದ್ದಾರೆ ಅಂದರೆ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಅಂತ ಹೇಳಿ. ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ನಮ್ಮ ಬರವಣಿಗೆಗಳಿಲ್ಲದ ಕಾಲ. ಅದು ಅಲ್ಲಿ ಯಾವುದೇ ರೀತಿಯಾದಂಥ ಬರವಣಿಗೆಗಳು ನಮ್ಗೆ ಕಂಡು ಬರೋಂಗಿಲ್ಲ. ಕೇವಲ ನಮ್ಗೆ ಉತ್ಖನನಗಳಲ್ಲಿ ದೊರೆತಂಥ ಅವಶೇಷಗಳ ಮೂಲಕ ಮಾತ್ರ ನಾವು ಪ್ರಾಗೈತಿಹಾಸಿಕ ಕಾಲದ ಒಂದು ಅಧ್ಯಯನವನ್ನು ನಾವು ಮಾಡ್ತೀವಿ. ಸೊ ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಇಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಬರವಣಿಗೆಗಳು ಕಂಡುಬರುತ್ತೆ. ಯಾವುದ್ರ ಮೂಲಕ ಅಂದರೆ ಶಾಸನಗಳ ಮೂಲಕ ನಮಗೆ ಬರವಣಿಗೆಗಳು ಕಂಡುಬರುತ್ತೆ. ಇನ್ನು ಇತಿಹಾಸ ಕಾಲ ಅಂತಂದ್ರೆ ಸಾಹಿತ್ಯ ಗ್ರಂಥಗಳ ಮೂಲಕ ಬರವಣಿಗೆಗಳು ಕಂಡುಬರುತ್ತೆ. ಸೊ ಈ ರೀತಿಯಾಗಿ ಒಂದು ವಿಭಾಗಗಳನ್ನು ಮಾಡಲಾಗಿದೆ. ಸೊ ಹೀಗಾಗಿ ಬರವಣಿಗೆಗಳಿಲ್ಲದ ಕಾಲದಿಂದ ಹಿಡಿದು ಮಧ್ಯಮ ಬರವಣಿಗೆ, ಸಂಪೂರ್ಣ ಲಿಖಿತ ದಾಖಲೆಗಳ ಮೂಲಕ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಈ 3 ಇತಿಹಾಸದ ಅಧ್ಯಯನಗಳಲ್ಲಿ ಇತಿಹಾಸದ ಅಧ್ಯಯನವನ್ನು ಮತ್ತೆ 3 ಭಾಗಗಳಾಗಿ ಮಾಡಲಾಗಿದೆ. ಅದೇನಪ್ಪ ಅಂತಂದರೆ ಪ್ರಾಚೀನ, ಮಧ್ಯಯುಗೀನ ಮತ್ತು ಆಧುನಿಕ ಇತಿಹಾಸ ಕಾಲ ಅಂತೇಳಿ ವರ್ಗೀಕರಣ ಮಾಡಲಾಗಿದೆ. ಇತಿಹಾಸ ಒಳಗೊಂಡಿರುವ ವಿಷಯಗಳೊಂದಿಗೆ ಪುರಾತತ್ವ, ಕಾಲಾನುಕ್ರಮಣಿಕೆ, ಶಾಸನಶಾಸ್ತ್ರ, ನಾಣ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಾಹಿತ್ಯದೊಂದಿಗೆ ಯಾವ ರೀತಿ ಇತಿಹಾಸ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಈ ಕೆಳಗಿನಂತೆ ವಿವರಣೆಯನ್ನು ನೀಡಲಾಗಿದೆ. ಒಂದು ವೇಳೆ ನಿಮ್ಮ ಪ್ರಶ್ನೆಗಳಲ್ಲಿ 2 ವಿಷಯಗಳು ಕೇಳಿದ್ರಪ್ಪ ಅಂತಂದರೆ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ, ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರದೊಂದಿಗಿನ ಸಂಬಂಧದ ಕುರಿತು ಬರೆಯಿರಿ ಅಂತ ಕೇಳಿದಾಗ ನೀವೇನು ಮಾಡಬೇಕು, ಇತಿಹಾಸ ಈ ಎಲ್ಲ ವಿಷಯಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದು ಈ ಕೆಳಗೆ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರದ ವಿವರಣೆಯನ್ನು ನೀಡಲಾಗಿದೆ ಅಂತ ತಿಳ್ಕೊಂಡು ಈ ರೀತಿ ಬರಿಬೇಕು. ಅವ್ರು ಎಷ್ಟು ವಿಷಯಗಳ ಕುರಿತು ಬರೀರಿ ಅಂತ ಕೇಳಾರ ಅಷ್ಟು ವಿಷಯಗಳನ್ನು ನೋಡಿ ನೀವು ಮುಂದೆ ವಿವರಣೆಯನ್ನು ನೀಡಬೇಕಾಗುತ್ತೆ. ಇನ್ನು ಇತಿಹಾಸದ ಅರ್ಥ, ಇತಿಹಾಸವನ್ನು ಚರಿತ್ರೆ ಅಂತ ಹೇಳಿ ಕರೀತಾರೆ. ಅಲ್ಲದೆ ಗತಕಾಲದ ಘಟನೆಗಳ ಅಧ್ಯಯನವನ್ನು ಇತಿಹಾಸ ಅಂತ ಹೇಳಿ ಕರೀತಾರೆ. ಇದು ಹಿಸ್ಟ್ರಿ ಎಂಬ ಶಬ್ದದಿಂದ ಬಂದಂಥದ್ದು. ಗೊತ್ತಾಯ್ತಾ? ಅದು ಇತಿ ಮತ್ತು ಹ ಪ್ಲಸ್ ಆಸ, ಇತಿ ಪ್ಲಸ್ ಹ ಪ್ಲಸ್ ಆಸ, ಹಿಂದೆ ಹೀಗೆ ಇತ್ತು ಎಂದು ಹೇಳುವುದೇ ಇತಿಹಾಸ. ಇತಿ ಪ್ಲಸ್ ಹ ಪ್ಲಸ್ ಆಸ, ಹಿಂದೆ ಹೀಗೆ ಇತ್ತು ಎಂದು ಹೇಳುವುದೇ
ಹೇಳುವುದೇ ಇತಿಹಾಸ. ಆಂಗ್ಲ ಭಾಷೆಯ ಹಿಸ್ಟ್ರಿ ಎಂಬ ಶಬ್ದವು ಗ್ರೀಕ್ ಶಬ್ದದಿಂದ ಹಿಸ್ಟೋರಿಯಾದಿಂದ ಬಂದಂಥದ್ದಾಗಿದೆ. ಹಿಸ್ಟೋರಿಯಾ ಅಂತಂದ್ರೆ ಸಂಶೋಧನೆ ಅಂತ ಹೇಳಿ ಅರ್ಥವನ್ನು ನೀಡುತ್ತಾ. ಸೊ ಈ ರೀತಿಯಾಗಿ ಇತಿಹಾಸ ಅಂದರೆ ಏನು ಅನ್ನೋದನ್ನು ನಾವು ಇತಿಹಾಸ ಅಂತಂದರೆ ಗತಕಾಲದ ಘಟನೆಗಳ ಅಧ್ಯಯನವನ್ನು ಇತಿಹಾಸ ಅಂತ ಹೇಳಿ ಕರೆಯಲಾಗುತ್ತಾ. ಈ ಕೆಲವೊಂದು ವಾಕ್ಯಗಳನ್ನು ಹೇಳ್ಬೋದು. ಇತಿಹಾಸ ಅಂತಂದರೆ ಏನು ಅಂತ ತಿಳ್ಕೊಂಡು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಾಕ್ಯಗಳನ್ನು ನಾವು ಹೇಳ್ಬೋದು. ಇತಿಹಾಸ ಭೂತಕಾಲದ ಘಟನೆಗಳನ್ನು ವಿವರಿಸಿ ತಯಾರಿಸುವಂಥ ದಾಖಲೆಗಳು ಅಂತ ಹೇಳ್ಬೋದು. ಇನ್ನೊಂದೇನಂತಂದರೆ ಇತಿಹಾಸ ಪರಸ್ಪರ ಮೂರು ಸಂಬಂಧ ಅಂದರೆ ಭಿನ್ನತೆಯಿಂದ ಕೂಡಿದ ಮಜಲುಗಳನ್ನು ಹೊಂದಿದೆ. ಮೂರು ಭಿನ್ನತೆಗಳನ್ನು ಕೂಡಿದಿಂದ ಮಜಲುಗಳನ್ನು ಹೊಂದಿದೆ. ಅಂದರೆ ಫಸ್ಟ್ ಏನಂತಂದ್ರೆ ಮಾನವನ ಗತಕಾಲದ ಘಟನೆಗಳನ್ನು ಬರೆದಿಡುವಿಕೆ, ದಾಖಲೆಗಳನ್ನು ಮಾಡುವಾಗ ಅನುಸರಿಸುವಂಥ ವಿಧಾನಗಳು. ಈ ಮೂರು ಅಂಶಗಳನ್ನು ಇತಿಹಾಸ ಹೊಂದಿದೆ. ಪರಸ್ಪರ ಮೂಲತಃ ಸಂಬಂಧಗಳನ್ನು ಈ ಮೂರು ವಿಷಯ ಅಂತಂದರೆ ಈಗ ನೋಡ, ಮಾನವನ ಗತಕಾಲದ ಘಟನೆಗಳು ಅಂತಂದರೆ ಈ ಹಿಂದೆ ಮಾನವ ಯಾವ ರೀತಿ ವಾಸ ಮಾಡ್ತಾ ಇದ್ದ, ಆಹಾರವನ್ನು ಯಾವ ರೀತಿ ಸೇವನೆ ಮಾಡ್ತಾ ಇದ್ದ, ಯಾವ ರೀತಿ ಅದ ಬೆಳ್ಕೊಂಡು ಬಂದ ಅನ್ನೋದು, ಜೊತೆ ಘಟನೆಗಳನ್ನು ಬರೆದಿಡುವಿಕೆ, ಈ ಹಿಂದೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ದಾಖಲೆಗಳ ಮೂಲಕ ಬರೆದಿಡುವಂಥದ್ದು. ಜೊತೆಗೆ ಮೂರನೇದೇನು ಬರುತ್ತೆ ಅಂದರೆ ದಾಖಲೆಗಳನ್ನು ಬರೆದಿಡುವಾಗ ಅನುಸರಿಸುವ ವಿಧಾನ. ಈಗ ನಾವು ಯಾವುದೇ ಇತಿಹಾಸದ ಅಧ್ಯಯನದೊಳಗೆ ನಮಗೆ ಅವಶೇಷಗಳು ಸಿಕ್ಕುವಂತಂದ್ರೆ ಅವುಗಳ ಕಾಲಗಣನೆಯನ್ನು ನಾವು ಮೊದಲು ಬರೆದಿಟ್ಕೊತೀವಿ. ಯಾವ ಕಾಲಮಾನದ್ದು, ಪ್ರಾಚೀನ ಕಾಲಮಾನದ್ದು, ಮಧ್ಯಯುಗೀನನೋ, ಆಧುನಿಕ ಕಾಲಮಾನದ್ದು ಅನ್ನೋದನ್ನು ದಾಖಲೆಗಳ ಮೂಲಕ ಏನು ಮಾಡ್ತೀವಿ, ಒಂದು ವಿಧಾನವನ್ನು ಅನುಕರಣೆ ಮಾಡಿಬಿಟ್ಟು ಅವುಗಳನ್ನು ಬರೆದಿಡುವಂತಹ ಪದ್ಧತಿ. ಸೊ ಈ ರೀತಿಯಾಗಿ ಮಾನವ ನಾಗರಿಕತೆಯಿಂದ ನಾಗರಿಕತೆಗೆ ಬಂದಂಥ ವಿಷಯವನ್ನು ತಿಳಿಸುವಂತಹದೇ ಇತಿಹಾಸ ಅಂತ ಹೇಳ್ಬೋದು. ಇತಿಹಾಸವನ್ನು ಮೂರು ದೃಷ್ಟಿಕೋನಗಳಿಂದ ವಿಚಾರಿಸ್ಬೋದು. ಮತ್ತು ಮೂರು ದೃಷ್ಟಿಕೋನಗಳಲ್ಲಿಯೂ ಕೂಡ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ಬೋದು. ಇತಿಹಾಸ ಗತಿಸಿ ಹೋದಂಥ ಸತ್ಯ, ಇತಿಹಾಸ ಒಂದು ದಾಖಲೆ, ಇತಿಹಾಸ ಒಂದು ವಿಧಾನ. ಸೊ ಈ ರೀತಿ ಮೂರು ದೃಷ್ಟಿಕೋನಗಳಿಂದಲೂ ಕೂಡ ಇತಿಹಾಸದ ಅಧ್ಯಯನವನ್ನು ನಾವು ವಿಚಾರಣೆ ಮಾಡ್ಬೋದು. ನಿಮಗೆ ಒಂದು ವೇಳೆ ಪರೀಕ್ಷೆಯೊಳಗೆ ಇತಿಹಾಸದ ಅರ್ಥ, ಇತಿಹಾಸದ ವ್ಯಾಖ್ಯೆಗಳು ಅನ್ನೋ ಕುರಿತು ಬರೆಯಿರಿ ಅಂತ ಕೇಳಿದರೆ ಮಾತ್ರ ನೀವು ಇತಿಹಾಸ ಅಂದರೆ ಏನು, ಇತಿಹಾಸದ ವಾಕ್ಯಗಳ ಕುರಿತು ಬರೆಯಿರಿ. ಇಲ್ಲ ಅಂತಂದ್ರೆ ಇತಿಹಾಸದೊಂದಿಗೆ ರಾಜ್ಯಶಾಸ್ತ್ರ ಅಥವಾ ಭೂಗೋಳಶಾಸ್ತ್ರದೊಂದಿಗಿನ ಸಂಬಂಧದ ಕುರಿತು ಬರೀರಿ ಅಂತ ಕೇಳಿದಾಗ ನೀವು ಪೀಠಿಕೆಯೊಳಗೆ ಇತಿಹಾಸ ಅಂದರೆ ಏನು ಅನ್ನೋದನ್ನು, ಆಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ ಇತಿಹಾಸದ ಅರ್ಥ ಸ್ವಲ್ಪ ಶಾರ್ಟಾಗಿ ವಿವರಣೆಯನ್ನು, ಇತಿಹಾಸ ಅಂದರೆ ಗತಕಾಲದಲ್ಲಿ ನಡೆದಂಥ ಘಟನೆಗಳನ್ನು, ಗತಿಸಿ ಹೋದಂಥ ಘಟನೆಗಳನ್ನು ಅಧ್ಯಯನ ಮಾಡುವುದು ಇತಿಹಾಸ ಅಂತ ಹೇಳಿ ಅದನ್ನು ಹೇಳ್ಬೋದು. ಮತ್ತು ಇತಿ ಪ್ಲಸ್ ಹಾಸ ಅಂದರೆ ಹಿಂದೆ ಹೀಗೆ ಇತ್ತು ಅಂತ ಹೇಳೋದೇ ಇತಿಹಾಸ. ಜೊತೆಗೆ ಆಂಗ್ಲ ಭಾಷೆಯ ಹಿಸ್ಟ್ರಿ ಎಂಬ ಶಬ್ದ ಗ್ರೀಕ್ ಶಬ್ದದಿಂದ ಹಿಸ್ಟೋರಿಯಾದಿಂದ ಬಂದಂತಹದ್ದು ಅಂತ ತಿಳ್ಕೊಂಡು ಇದಿಷ್ಟು ಹೇಳಿಬಿಟ್ಟು ನೀವು ಇತಿಹಾಸದ ಕೆಲ ವಾಕ್ಯಗಳನ್ನು ನಾವು ಹೇಳ್ಬೋದು. ಈಗೇನು ಮೂರು ಹೇಳಿದ್ನಲ್ಲ, ಭೂತಕಾಲದ ಘಟನೆಗಳನ್ನು ವಿಚಾರಿಸಿ ತಯಾರಿಸೋ ದಾಖಲೆ, ಪರಸ್ಪರ ಮೂರು ಸಂಬಂಧಗಳನ್ನು ಹೊಂದಿದ್ದು. ಫಸ್ಟ್ ಏನಪ್ಪ ಅಂದ್ರೆ ಮಾನವನ ಗತಕಾಲದ ಘಟನೆಗಳನ್ನು ಬರೆದಿಡುವಿಕೆ, ದಾಖಲೆಗಳನ್ನು ಮಾಡುವಾಗ ಅನುಸರಿಸುವ ವಿಧಾನಗಳು. ಇದಿಷ್ಟು ನೀವು ಬರೆದು ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇತಿಹಾಸದ ಬಗೆಗಿನ ವಾಕ್ಯ 2 ವಾಕ್ಯ ಬರೆದ್ರೆ ಸಾಕು. ಇತಿಹಾಸದ ವಾಕ್ಯ ಅಂದರೆ JM ಟ್ರಾವೆಲಿಯನ್ ಇವನು ಇತಿಹಾಸ ಅಂದರೆ ಏನು ಅಂತ ತಿಳ್ಕೊಂಡು ವಾಕ್ಯವನ್ನು ಹೇಳಿದಾನ. ಇತಿಹಾಸ ಬದಲಾಗದ ಸಾರವುಳ್ಳ ಒಂದು ಕತೆ. ಇತಿಹಾಸ ಯಾವತ್ತೂ ಬದಲಾಗದೇ ಇರುವಂಥದ್ದು ಸಾರವುಳ್ಳಂಥ ಕತೆ ಅಂತ ತಿಳ್ಕೊಂಡು ಇವನು ಹೇಳಿದಾನ. ನೆಕ್ಸ್ಟ್ JJ ರೇನಿಯರ್ ಎಂಬವನು ಇವನೇನು ಹೇಳ್ತಾನಂದ್ರೆ ಇತಿಹಾಸವೆಂದರೆ ನಾಗರಿಕ ಸಮಾಜದಲ್ಲಿ ಬದುಕುತ್ತಿರುವ ಮನುಷ್ಯರ ಅನುಭವದ ಕತೆ. ನಾಗರಿಕ ಸಮಾಜದಲ್ಲಿ ಬದುಕುತ್ತಾ ಇರುವಂಥ ಮನುಷ್ಯರ ಒಂದು ಅನುಭವದ ಕತೆ, ಅವನು ಯಾವ ರೀತಿ ಅನುಭವಗಳನ್ನು ಹೊಂದಿದಾನ ಅನ್ನುವ ಕಥೆಯೇ ಇತಿಹಾಸ ಅಂತ ತಿಳ್ಕೊಂಡು JJ ರೇನಿಯರ್ ಎಂಬುವ ಹೇಳಿದ್ದಾನೆ. JM ಟ್ರಾವೆಲಿಯನ್, JM ಆಮೇಲೆ JJ ರೇನಿಯರ್. ಅರ್ಥ ಆಯ್ತಾ? ಸೊ ಈ 2 ವಾಕ್ಯಗಳನ್ನು ಹೇಳಿಬಿಟ್ಟು ನೆಕ್ಸ್ಟ್ ಸ್ವರೂಪ ಪ್ರಶ್ನೆಗಳಲ್ಲಿ ಕೇಳಿದರೆ ಮಾತ್ರ ಇಷ್ಟು ಎಲ್ಲವನ್ನು ಬರೆಯಿರಿ. ಇಲ್ಲ ಅಂತಂದ್ರೆ ಶಾರ್ಟಾಗಿ ಇತಿಹಾಸ ಅಂದರೆ ಏನು 2 ವಾಕ್ಯ ಇಷ್ಟು ಬರೆದು ನೆಕ್ಸ್ಟ್ ಇತಿಹಾಸ ಮತ್ತು
ಯಾವುದು ಸಬ್ಜೆಕ್ಟ್ ಕೇಳಿರ್ತಾರಲ್ಲ ಆ ಸಬ್ಜೆಕ್ಟನ್ನು ಡೈರೆಕ್ಟಾಗಿ ನೀವು ಬರೀಲಿಕ್ಕೆ ಶುರು ಮಾಡಬೇಕು. ಇಲ್ಲ ಅಂದ್ರೆ ಇತಿಹಾಸದ ಅರ್ಥ, ವಾಕ್ಯ, ಸ್ವರೂಪ, ವ್ಯಾಪ್ತಿ ಇವೆಲ್ಲವನ್ನು ಕೇಳಿದಾಗ ಮಾತ್ರ ಸಂಪೂರ್ಣ ವಿವರಣೆಯನ್ನು ನೀವು ಬರಿಬೇಕಾಗುತ್ತಾ. ನಾನು ನಿಮಗೆ ನಾಲೆಜ್ ಇರಲಿ ಈ ವಿಷಯದ ಬಗ್ಗೆ, ಇತಿಹಾಸ ಯಾವ ರೀತಿ ಅರ್ಥವನ್ನು ಹೊಂದಿದೆ, ಯಾರು ಯಾವ ವಾಕ್ಯಗಳನ್ನು ಇತಿಹಾಸದ ಬಗ್ಗೆ ಹೇಳಿದಾರ, ಅದರ ಸ್ವರೂಪ ಯಾವ ರೀತಿ ಅನ್ನೋದನ್ನು ನೀವು ತಿಳ್ಕೋಬೇಕು. ಇತಿಹಾಸದ ವಿದ್ಯಾರ್ಥಿಗಳಾಗಿ ಏನು ಎಕ್ಸಾಮ್ ಪರ್ಪಸ್ ಬರುತ್ತಾ ಅಷ್ಟೇ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ್ರೆ ಅದು ಅತ್ಯಂತ ಅವಶ್ಯಕವಾದದ್ದು ಮತ್ತು ಪ್ರಮುಖವಾದದ್ದು ಕೂಡ. ಅದಕ್ಕಾಗಿ ನಾನು ಸ್ವಲ್ಪ ಡಿಟೇಲಾಗಿ ನಿಮ್ಗೆ ಹೇಳಾಕತ್ತೀನಿ. ಸ್ವರೂಪ, ಇತಿಹಾಸ ಅಂತಂದ್ರೆ ಗತಕಾಲದ ಘಟನೆಗಳ ಅಧ್ಯಯನ. ಓಕೆ, ಇದನ್ನು ನಾವು ಹೇಳಿದ್ವಿ. ಆಮೇಲೆ ರಾಜಕೀಯ ವ್ಯಕ್ತಿಗಳಿಗೆ ಇತಿಹಾಸದ ಜ್ಞಾನ ರಾಜಕೀಯ ವ್ಯಕ್ತಿಗಳಿಗೆ, ಆಡಳಿತಗಾರರಿಗೆ, ಸಮಾಜ ಸೇವಕರಿಗೆ, ಸಾಮಾನ್ಯ ಮಾನವನಿಗೆ ತನ್ನ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಹೆಚ್ಚು ಸಹಾಯವನ್ನು ಮಾಡುತ್ತೆ. ಇತಿಹಾಸದ ಜ್ಞಾನ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದು. ಯಾಕಂತಂದ್ರೆ ರಾಜಕೀಯವಾಗಿ ಸಾಮಾನ್ಯ ಮಾನವನಿಗೆ, ಆಡಳಿತಗಾರರಿಗೆ, ಸಮಾಜ ಸೇವಕರಿಗೆ ಇದು ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಅತ್ಯಂತ ಸಹಾಯವನ್ನು ಮಾಡುತ್ತೆ. ಯಾಕಂತಂದರೆ ಈ ಹಿಂದೆ ಹೀಗೆ ನಡೆದಿತ್ತು ಎನ್ನುವುದನ್ನು ಮತ್ತು ಅದರ ಕಾರಣಗಳನ್ನು ಅಧ್ಯಯನ ಮಾಡುವುದು ಇತಿಹಾಸದ ಒಂದು ಸ್ವರೂಪ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಇತಿಹಾಸದ ಸ್ವರೂಪ. ಇನ್ನು ಇತಿಹಾಸದ ವ್ಯಾಪ್ತಿ, ಇತಿಹಾಸದ ವ್ಯಾಪ್ತಿ ವಿಶಾಲವುಳ್ಳದು ಮತ್ತು ಬದಲಾಗುತ್ತಲೇ ಇರುವಂತಹದ್ದು. ಇಷ್ಟಕ್ಕೆ ಸೀಮಿತ ಅಂತ ಹೇಳೋಕ್ಕಾಗಂಗಿಲ್ಲ. ಯಾಕಪ್ಪ ಅಂದ್ರೆ ಹಿಂದೆ ಅಷ್ಟೊಂದು ಉತ್ಖನನಗಳನ್ನು ಮಾಡಿದ ನಂತರ ಇತಿಹಾಸದ ವ್ಯಾಪ್ತಿ ಕ್ರಿಸ್ತ ಪೂರ್ವ 8ನೇ ಶತಮಾನಕ್ಕೆ 10ನೇ ಶತಮಾನಕ್ಕೆ ಸೀಮಿತವಾಗಿತ್ತು ಅಂತ ಹೇಳಿದರು. ಕೊನೆಗೆ ಸಿಂಧು ನಾಗರಿಕತೆಯನ್ನು ಅಧ್ಯಯನ ಮಾಡಿದರು. ಆನಂತರ ಏನು ಮಾಡಿದರು, ಆನಂತರ ಬಂದಂಥ ಸಂಶೋಧಕರು ಮತ್ತೆ ಉತ್ಖನನಗಳನ್ನು ಮಾಡಿದರು. ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಹೊಸ ಅವಶೇಷಗಳು ಸಿಕ್ಕ ನಂತರ ಇತಿಹಾಸದ ವ್ಯಾಪ್ತಿ ಏನಾಯಿತು, ವಿಶಾಲವಾಗ್ತಾನೆ ಹೋಯಿತು. ಇದು ಬೆಳೀತಾನೆ ಹೋಯಿತು ಇತಿಹಾಸದ ವ್ಯಾಪ್ತಿ. ಒಂದೊಂದು ಕಾಲಕ್ಕೂ ಒಬ್ಬೊಬ್ಬ ಇತಿಹಾಸಕಾರ ವಿವಿಧ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಇತಿಹಾಸದ ವ್ಯಾಪ್ತಿ ಮತ್ತಷ್ಟು ಶ್ರೀಮಂತವಾಗಲಿಕ್ಕೆ ಏನು ಕಾರಣ ಅಂತಂದ್ರೆ ಪ್ರತಿಯೊಬ್ಬ ವಿದ್ವಾಂಸರ ಅಧ್ಯಯನ ಅಂತ ಹೇಳ್ಬೋದು. ಶಾಸನ ಅಧ್ಯಯನದಿಂದ ಅಂತೂ ಇತಿಹಾಸದ ಒಂದು ಶ್ರೀಮಂತವನ್ನೇ ಮಾಡಿತು ಅಂತ ಹೇಳ್ಬೋದು, ಶಾಸನಗಳ ಅಧ್ಯಯನದಿಂದ. ಯಾಕಂದ್ರೆ ಶಾಸನಗಳಲ್ಲಿ ಬರುವಂಥ ವಿಷಯ ಅಷ್ಟೊಂದು ಮಹತ್ವ. ಇತಿಹಾಸದ ಬಗೆಗೆ ನಮಗೆ ಸಂಪೂರ್ಣ ಮಾಹಿತಿ, ಒಬ್ಬ ಅರಸನ ರಾಜಕೀಯದಿಂದ ಹಿಡಿದು ಸಾಮಾಜಿಕದಿಂದ ಹಿಡಿದು ಧಾರ್ಮಿಕ ಸಾಂಸ್ಕೃತಿಕ ಅಧ್ಯಯನ, ಜೊತೆಗೆ ಅವನು ಯಾವ ರೀತಿ ಆಡಳಿತವನ್ನು ನಡೆಸಿದ್ದ, ಯಾವ ನಾಣ್ಯಗಳನ್ನು ಹೊರಡಿಸಿದ್ದ, ಈ ಎಲ್ಲ ಅಧ್ಯಯನವನ್ನು ನಾವು ನಾಣ್ಯಶಾಸ್ತ್ರ ಅಥವಾ ಶಾಸನದಿಂದ ಅಧ್ಯಯನವನ್ನು ಮಾಡ್ತೀವಿ. ಇಂಥ ಶಾಸನಗಳು ಇತಿಹಾಸದ ವ್ಯಾಪ್ತಿಯನ್ನು ವಿಶಾಲ ಮಾಡ್ತು, ಜೊತೆಗೆ ಶ್ರೀಮಂತಗೊಳಿಸಿದು. ಜೊತೆಗೆ ಭೂವಿಜ್ಞಾನ ಶಾಸ್ತ್ರದಿಂದ ಮತ್ತು ಪ್ರಾಚ್ಯ ಸಂಶೋಧಕರು ಕೈಗೊಂಡಂಥ ಭೂ ಉತ್ಖನನ ಇತಿಹಾಸದ ವ್ಯಾಪ್ತಿಯನ್ನು ವಿಶಾಲವಾಗಿ ಮಾಡಿತು. ಇವುಗಳ ಅಧ್ಯಯನ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಮಾನವ ಯಾವ ಪಳೆಯುಳಿಕೆಗಳನ್ನು, ಅವಶೇಷಗಳನ್ನು ಬಳಸ್ತಾ ಇದ್ದ, ಅವನ ನಿವೇಶನಗಳು ಎಲ್ಲೆಲ್ಲಿ ಬರ್ತಾವು, ಯಾವ ಕರಕುಶಲತೆಯನ್ನು ಆಯುಧಗಳನ್ನು ಮಾಡಲಿಕ್ಕೆ ಆತ ಉಪಯೋಗ ಮಾಡಿದ, ಇಲ್ಲಿವರೆಗೂ ಇತಿಹಾಸ ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದೆ ಅನ್ನೋದನ್ನು ನಮಗೆ ಈ ಇತಿಹಾಸದ ವ್ಯಾಪ್ತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಪ್ರತಿಯೊಬ್ಬ ವಿದ್ವಾಂಸನ ಅಪಾರ ಒಂದು ಕೊಡುಗೆಯಿಂದ, ಸಂಶೋಧನೆಯಿಂದ ನಮಗೆ ಇತಿಹಾಸದ ವ್ಯಾಪ್ತಿ ವಿಶಾಲತೆಯನ್ನು ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಇಲ್ಲಿವರೆಗೆ ನಾವು ಇತಿಹಾಸ ಯೇಸುವಿನ ಜನ್ಮಕ್ಕಿಂತ ಕೆಲವೇ ಸಾವಿರ ವರ್ಷಗಳಿಂದ ಆರಂಭ ಆಯಿತು ಅಂತ ನಮಗೆ ತಿಳ್ಕೊಂಡಿದ್ವಿ. ಆದರೆ 19ನೇ ಶತಮಾನದಲ್ಲಿ ಏನು ವಿದೇಶಿ ವಿದ್ವಾಂಸರು, ದೇಶೀಯ ವಿದ್ವಾಂಸರು ಏನು ಪ್ರಾಚ್ಯ ಸಂಶೋಧನೆಗಳನ್ನು ಕೈಗೊಂಡ್ರೋ ಅಲ್ಲಿಂದ ನಮಗೆ ಇತಿಹಾಸದ ಆರಂಭವನ್ನು ಮಿಲಿಯನ್ ವರ್ಷಗಳಷ್ಟು ಹಿಂದಕ್ಕೆ ಹೋಯಿತು ಅಂತಲೇ ಹೇಳ್ಬೋದು. ಯಾಕಂದ್ರೆ 18-19ನೇ ಶತಮಾನದಲ್ಲಿ ಅನೇಕ ವಿದ್ವಾಂಸರು ಸಂಶೋಧನೆಯನ್ನು ಕೈಗೊಂಡರು. ಬ್ರಿಟಿಷರು ಇದಕ್ಕೆ ಮೊದಲು ತಳಹದಿಯನ್ನು ಹಾಕಿದರು. ಆನಂತರ ಭಾರತೀಯರು ಇದಕ್ಕೆ ಮಹತ್ವವನ್ನು ನೀಡಿದರು. ಭಾರತೀಯರ ಜೊತೆಗೆ ವಿದೇಶಿಯ ವಿದ್ವಾಂಸರಿಂದ ನಮ್ಮ ಇತಿಹಾಸದ ವ್ಯಾಪ್ತಿಯ ಅಧ್ಯಯನ ವಿಶಾಲ ಆಯಿತು ಅಂತ ಹೇಳ್ಬೋದು. ಸೊ ಇದು ಇತಿಹಾಸದ ವ್ಯಾಪ್ತಿ. ಇನ್ನು ಮುಂದಿನ ಒಂದು ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನಮಸ್ಕಾರ.